Hello friends, welcome to the class Indian Polity presented by Sangati sir. So ನಾವು ಈ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಪಾಲಿಟಿಯನ್ನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳ ಮೂಲಕ ಕವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ತುಂಬ ಕ್ವೆಶನ್ಸ್ಗಳು ಆಲ್ರೆಡಿ ಕವರ್ ಆಗಿದೆ. ಇವೆಲ್ಲ ಕ್ವೆಶನ್ ನೋಡಿದಾಗ ನೀವು ಪಾಲಿಟಿ ಒಂದು 5 to 10 ಟೈಮ್ಸ್ ರಿವಿಷನ್ ಆದಂಗೆ ಆಗುತ್ತದೆ. ಸೊ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಮುಂದಿನ ಆರ್ಟಿಕಲ್ಗಳಲ್ಲಿ ಅಂದರೆ ಇಲ್ಲಿ ಕೊಟ್ಟಿರುವಂಥ ಆರ್ಟಿಕಲ್ಗಳಲ್ಲಿ ಕ್ಷಮಾದಾನ ಮಾಡುವಂಥದ್ದು, ಹಿಂಪಡೆಯುವಿಕೆ, ವಿಶ್ರಾಂತಿ ಅಥವಾ ಶಿಕ್ಷೆಯ ಪರಿಹಾರವನ್ನು ನೀಡಲು ಅಥವಾ ಯಾವುದೇ ಅಪರಾಧಕ್ಕೆ ಶಿಕ್ಷೆಗೊಳಗಾದ ಯಾವುದೇ ವ್ಯಕ್ತಿಯ ಶಿಕ್ಷೆಯನ್ನು ಅಮಾನತುಗೊಳಿಸಲು. ಇವೆಲ್ಲ ಹೇಳ್ತೀವಲ್ಲ, ಪವರ್ ಟು ಗ್ರಾಂಟ್ ಪಾರ್ಡನ್, ರಿಪ್ರೈವ್, ರಿಸ್ಪೈಟ್, ರಿಮಿಷನ್, ಸೊ ಪನಿಷ್ಮೆಂಟ್ ಸಸ್ಪೆಂಡ್ ಮಾಡುವಂಥದ್ದು, ಕಮ್ಯೂಟ್, ರಿಮಿಟ್, ಇವೆಲ್ಲ ಏನಂತ ನಾನು ಇನ್ ಡೀಟೇಲ್ ಆಗಿ ಫಂಡಮೆಂಟಲ್ ರೈಟ್ಸ್ ಹೇಳೋ ಮುಂದೆ ಇವೆಲ್ಲ ಪ್ರತಿಯೊಂದು ಪದದ ಅರ್ಥವನ್ನು ಹೇಳ್ತೀನಿ. ಒಂದೊಂದಕ್ಕೂ ಒಂದು ಮೀನಿಂಗ್ ಇದೆ. ಕ್ವಶನ್ ತುಂಬ ಸಲ ಕೇಳಿದ್ದಾರೆ. ಬಟ್ ಇಲ್ಲಿ ಕೊಟ್ಟಿರುವಂಥದ್ದು ಈ ಥರ ರಾಷ್ಟ್ರಪತಿಯರ ಅಧಿಕಾರ ಇದೆಯಲ್ಲ, ಆ ಅಧಿಕಾರ ಯಾವ ಆರ್ಟಿಕಲಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಆರ್ಟಿಕಲ್ 70, 72, 74, 76. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಪಾಸ್ ಮಾಡಿ ಆನ್ಸರ್ ಮಾಡಿ. ಸೊ 72 ಇಸ್ ದ ರೈಟ್ ಆನ್ಸರ್. ರೈಟ್. ರೈಟ್, 72 ಆರ್ಟಿಕಲ್ ಅನ್ನುವಂಥದ್ದಾಯಿತು. ಈ 74 ಏನು ಹೇಳುತ್ತೆ ಅದನ್ನು ಕೂಡ ಒಂದು ಪಾಯಿಂಟನ್ನು ಹೇಳಿ. ಎಕ್ಸಾಮಲ್ಲಿ ಕೇಳ್ತಾರೆ, ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಈ 74 ಅನ್ನುವಂಥದ್ದು ಅದೇನು ಹೇಳುತ್ತೆ? ಸೊ ಸಾಕಷ್ಟು ಬಾರಿ ಕೇಳಿದೆ, ಹೇಳಿ. ನಂತರದಲ್ಲಿ ಭಾರತದ ಸಂವಿಧಾನವು ಯೂನಿಯನ್ ಆಫ್ ಇಂಡಿಯಾದಾದ್ಯಂತ ವ್ಯಾಪಾರ, ವಾಣಿಜ್ಯ ಇವೆಲ್ಲ ಮಾಡೋದು ಉಚಿತ ಎಂದು ಒದಗಿಸುತ್ತದೆ. ಭಾರತದ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಏನಂತ? ಫ್ರೀ ಟ್ರೇಡ್. ಇಲ್ಲಿ ಟ್ರೇಡ್, ಕಾಮರ್ಸ್ ಇವೆಲ್ಲವೂ ಕಂಪಲ್ಸರಿಯಾಗಿ ಉಚಿತ ಇರುವಂಥದ್ದು. ಸೊ ಯಾರು ಬೇಕಾದರೆ ಎಷ್ಟು ಬೇಕಾದಷ್ಟು ಇದನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ರೈಟ್, ಇಲ್ಲಿ ಟ್ರೇಡ್, ಕಾಮರ್ಸ್ ಆ್ಯಂಡ್ ಇಂಟರ್ಕೋರ್ಸ್ ಥ್ರೂಔಟ್ ದ ಟೆರಿಟರಿ ಆಫ್ ಯೂನಿಯನ್ ಇಂಡಿಯಾ ಈಸ್ ಫ್ರೀ. ಎಲ್ಲವೂ ನೀವು ಯಾವುದೇ ರೀತಿ ಅದಕ್ಕೆ ಅಡೆತಡೆಗಳು ಇರುವಂಗಿಲ್ಲ ಅಂತ. ಈ ನಿಬಂಧನೆಯ ಹೊರತಾಗಿಯೂ ಕೂಡ ಭಾರತದ ಇತರ ರಾಜ್ಯಗಳಿಂದ ಸರಕುಗಳ ಆಮದಿನ ಮೇಲೆ ತೆರಿಗೆ ವಿಧಿಸಲು ಭಾರತದಲ್ಲಿ ಒಂದು ರಾಜ್ಯವು ಕಾನೂನು ಮಾಡಬಹುದು. ಈಗ ನಮ್ಮ ಕರ್ನಾಟಕ ಇದೆ, ರೈಟ್, ಇದು ಕರ್ನಾಟಕ ಅನ್ಕೊಳ್ಳಿ. ಈ ಕಡೆ ಇಲ್ಲಿ ಆಂಧ್ರ ಇದೆ. ಆಂಧ್ರದಿಂದ ನಮ್ಮ ಕರ್ನಾಟಕಕ್ಕೆ ಏನಾದರೂ ಗೂಡ್ಸ್ ಬರ್ಬೇಕಂದ್ರೆ ಆದರೂ ಕೂಡ ಈಗೆಲ್ಲ ಕಂಪ್ಲೀಟ್ ಆಗಿ ಈ ಫ್ರೀ ಟ್ರೇಡ್ ಇದೆ. ಕಾಮರ್ಸ್, ಟ್ರೇಡ್ ಇವೆಲ್ಲ ಕಂಪ್ಲೀಟ್ ಆಗಿ ಫ್ರೀ ಅಂತ ಹೇಳಿದ್ರು ಕರ್ನಾಟಕ ಒಂದು ಕಾನೂನನ್ನ ಮಾಡ್ಬೋದು. ಬಟ್ ಇತರ ರಾಜ್ಯಗಳಲ್ಲಿ ಉತ್ಪಾದಿಸುವ ಸರಕುಗಳು, ಈ ಆಂಧ್ರದಲ್ಲಿ ಏನು ಉತ್ಪಾದಿತ ಸರಕುಗಳನ್ನು ನಮ್ಮ ರಾಜ್ಯಕ್ಕೆ ತಂದರೆ ನಾವು ಅದಕ್ಕೊಂದಿಷ್ಟು ತೆರಿಗೆ ಹಾಕ್ತೀವಿ ಅಂತೇಳಿ ಕಾನೂನ ಮಾಡ್ಬೋದು. ಓಕೆ, ಇದನ್ನ ಮಾಡ್ಬೋದು ಇಲ್ಲೋ, ನಾವು ಯಾವ್ಯಾವ ಐಟಮ್ಗೆ ಮಾಡ್ಬೋದೋ ಇಲ್ಲೋ ಅಂತ ನಿರ್ಧಾರ ಮಾಡೋದು ಯಾರು? ನಮ್ಮ ರಾಜ್ಯದಲ್ಲಿ ಮಾಡೋದು ಯಾರು? ಕಾನೂನನ್ನು ವಿಧಿಸುತ್ತಿರುವ ರಾಜ್ಯ. ನಮ್ಮ ಕರ್ನಾಟಕನೇ ಡಿಸೈಡ್ ಮಾಡಿಬಿಡುತ್ತಾ ನಾವು ಏನೇನು ಕಾನೂನು ಮಾಡ್ತೀವಿ ಅಂತ? ಆಪ್ಷನ್ ಎ. ಆಪ್ಷನ್ ಬಿ, ವಿಧಿಸಬೇಕಾದ ತೆರಿಗೆಗಳಲ್ಲಿ ಆಸಕ್ತಿ ಹೊಂದಿರುವ ರಾಜ್ಯಗಳು. ಸೊ ವಿಧಿಸಬೇಕಾದ ತೆರಿಗೆ ಇದಕ್ಕೆ ಆಸಕ್ತಿ ಹೊಂದಿರೋದು ಅಂದ್ರೆ ಏನು? ಇದು ಕರ್ನಾಟಕ ಇದೆ, ಇಲ್ಲಿ ಆಂಧ್ರ ಇದೆ. ಸೊ ಇವೆರಡೂ ಕೂಡ ಇನ್ವಾಲ್ವ್ ಆಗ್ತವೆ. ಸೊ ಇವೆರಡೂ ಸೇರಿ ಮಾಡಬೇಕಾ ಅಥವಾ ಭಾರತದ ಸಂಸತ್ತು ಮಾಡಬೇಕಾ ಅಥವಾ ಭಾರತದ ರಾಷ್ಟ್ರಪತಿ ಮಾಡಬೇಕಾ? ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಪಾಸ್ ಮಾಡಿ ಆನ್ಸರ್ ಮಾಡಿ. ರೈಟ್, ರಾಷ್ಟ್ರಪತಿಯವರು. ಭಾರತದ ರಾಷ್ಟ್ರಪತಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೆನಪಿರ್ಲಿ ಇಂಥವೆಲ್ಲ ಏನಿದೆ. ಯಾವ ಆರ್ಟಿಕಲ್ ಹೇಳಿ? ಫ್ರೀ ಟ್ರೇಡ್, ಕಾಮರ್ಸ್ ಅಂಡ್ ಇಂಟರ್ ಕೋರ್ಸ್ ಅನ್ನುವಂಥದ್ದು ಥ್ರೂಔಟ್ ಇಂಡಿಯಾ, ಎಲ್ಲಿ ಬೇಕಾದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಯಾವ ರಾಜ್ಯಕ್ಕೆ ಬೇಕಾದಾಗ ನಾವು ಈ ಗೂಡ್ಸ್ಗಳನ್ನು ಹೋಗಿ ಮಾರಾಟ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿ ಆ ರಾಜ್ಯ ತೆರಿಗೆ ಹಾಕೋಂಗಿಲ್ಲ. ಈ ಕರ್ನಾಟಕದಲ್ಲಿ ನಾವೇನೋ ಒಂದು ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ, ಅದನ್ನ ಅಡಿಕೆ ಚೆನ್ನಾಗಿ ಬೆಳೀತಾ ಅದನ್ನ ತೊಗೊಂಡೋಗಿ ಬೇರೆ ರಾಜ್ಯಕ್ಕೆ ಅಲ್ಲಿ ಮಾರಾಟ ಮಾಡಕ್ಕೆ ಹೋದಾಗ ಅವ್ರು ತೆರಿಗೆ ಹಾಕೋದು ಆ ಥರ ಎಲ್ಲ ಮಾಡೋಂಗಿಲ್ಲ. ಅಕಸ್ಮಾತ್ ಮಾಡೋದು ಬೇಕಾಗಿ ಬಂದರೆ ಯಾರು ಅದನ್ನು ಡಿಸೈಡ್ ಮಾಡಬೇಕು? ಭಾರತದ ರಾಷ್ಟ್ರಪತಿ. ಈ ಕರ್ನಾಟಕ, ಆಂಧ್ರ ನಾವು ವ್ಯಾಪಾರ ಮಾಡ್ತಿರ್ತಲ್ಲ, ನಾವು ಡಿಸೈಡ್ ಮಾಡೋದಲ್ಲ ಅಥವಾ ಸಂಸತ್ತು ಮಾಡೋದಲ್ಲ, ರಾಷ್ಟ್ರಪತಿಗೆ ಅಧಿಕಾರ. ಇಂಥವೆಲ್ಲ ಕ್ವಶನ್ ಕೇಳ್ತಾರೆ, ನೆನಪಿರಲಿ. ಒಳ್ಳೊಳ್ಳೆ ಕ್ವಶನ್ಗಳಿದಾವು, ಇವ್ನ ನೆನ್ಪಿಟ್ಕೊಂಡು ಹೋಗ್ಬಿಟ್ರೆ ಮುಗೀತು, ಎಲ್ಲ ನಿಮ್ಮ ಸಬ್ಜೆಕ್ಟೇ ಮುಗ್ದಂಗೆ. ಓಕೆ, ರೈಟ್. ಮತ್ತೇನಿದೆ ಸ್ನೇಹಿತರೆ ಇಲ್ಲಿ? ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಭಾರತೀಯ ಸಂವಿಧಾನದ 123ನೇ ಆರ್ಟಿಕಲ್ ಏನು ಹೇಳುತ್ತೆ? ರಾಷ್ಟ್ರಪತಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿನಿಯಮದ ಬಗ್ಗೆ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಸಲಹಾ ವ್ಯಾಪ್ತಿ ಬಗ್ಗೆ ಹೇಳುತ್ತೆ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಿತಿ, ಸ್ಪೆಷಲ್ ಸ್ಟೇಟಸ್ ಆಫ್ ಜಮ್ಮು ಕಾಶ್ಮೀರ್, ಈಗೆಲ್ಲ ತೆಗೆದು ಹಾಕಿದ್ದಾರೆ. ಅದನ್ನು ದೇಶದಲ್ಲಿ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆ ನಡೆಸುವುದು ಚುನಾವಣಾ ಆಯೋಗ ಹೇಳುತ್ತಲ್ಲ ಅದ್ರ ಬಗ್ಗೆ ಹೇಳುತ್ತೆ ಅಂತ. ಯಾವುದು? ವೆರಿ ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಮಾಡ್ಬೋದಾ? ರಾಷ್ಟ್ರಪತಿ ಸುಗ್ರೀವಾಜ್ಞೆ ಹೊರಡಿಸುವಂಥದ್ದು. ಓಕೆ, ಸುಗ್ರೀವಾಜ್ಞೆ ಬಗ್ಗೆ. ಈ ಸುಪ್ರೀಂ ಕೋರ್ಟಿನ ಅಡ್ವೈಸರಿ ಜುರಿಸ್ಟಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಇದೆ, ಎಲ್ಲ ಆರ್ಟಿಕಲ್ ಹೇಳಿ ನೋಡೋಣ, ಕೇಳಿದ್ದಾರೆ ಎಕ್ಸಾಮಲ್ಲಿ. ಅಡ್ವೈಸರಿ ಜುರಿಸ್ಟಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟಿನ ಸಲಹಾ ವ್ಯಾಪ್ತಿ ಇದೆಯಲ್ಲ ಅದರದ್ದು ಆರ್ಟಿಕಲ್. ಮತ್ತು ಒರಿಜಿನಲ್ ಜುರಿಸ್ಟಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟಿನ ಮೂಲ ವ್ಯಾಪ್ತಿ ಅಂತ ಇರುತ್ತಲ್ಲ ಅದರದ್ದು ಆರ್ಟಿಕಲ್ ಯಾವುದು? ಎರಡು ಆರ್ಟಿಕಲ್ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಇದನ್ನು ಹೇಳಿ. ರೈಟ್, ನೆಕ್ಸ್ಟ್ ಕ್ವಶನ್ ಭಾರತದ ಉಪರಾಷ್ಟ್ರಪತಿ ಬಗ್ಗೆ. ಈಗ ನಾವು ಇಷ್ಟೊತ್ತನೇ ಎಲ್ಲ ಪ್ರೆಸಿಡೆಂಟ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ ಅಲ್ವಾ? ಈಗ ಉಪರಾಷ್ಟ್ರಪತಿ ಬಗ್ಗೆ ನೋಡಿ. ಇದೇ ಥರ ಒಂದೊಂದು ಕಾನ್ಸೆಪ್ಟ್ ಬಗ್ಗೆ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀನಿ ನಾನು. ಅಷ್ಟು ಕ್ವಶನ್ ನೋಡ್ಕೊಂಡ್ಬಿಟ್ರೆ ಎಲ್ಲ ಫುಲ್ ಚಾಪ್ಟರ್ ಮುಗ್ದಂಗೆ ನಿಮ್ಮದು. ಭಾರತದ ಉಪರಾಷ್ಟ್ರಪತಿ ರಾಷ್ಟ್ರಪತಿಯವರಿಂದ ನಾಮನಿರ್ದೇಶನ ಆಗ್ತಾರೆ
ಆಪ್ಷನ್ ಬಿ, ರಾಜ್ಯಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರೆ ಅವ್ರನ್ನ. ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನ ಒಳಗೊಂಡ ಚುನಾವಣಾ ಕಾಲೇಜಿನ ಸದಸ್ಯರು ಆಯ್ಕೆ ಮಾಡ್ತಾರೆ. ಮೇಲಿನ ಯಾವುದು ಅಲ್ಲ. ಯಾವುದು ಸರಿಯಾದ ಉತ್ತರ? ಇದು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಅಂಡ್ ಸಿಂಪಲ್ ಆನ್ಸರ್. ಹೇಳ್ಬೋದಾ? ನಾಮಿನೇಟ್ ಆಗ್ತಾರ ರಾಷ್ಟ್ರಪತಿಯಿಂದ? ಇಲ್ಲ. ರಾಜ್ಯಸಭೆಯ ಸದಸ್ಯರು ಅಷ್ಟೇ ಆಯ್ಕೆ ಮಾಡ್ತಾರ ಇವ್ರನ್ನ? ರಾಜ್ಯಸಭೆ ಚೇರ್ಮನ್ ಇರ್ತಾರಂತ ಹಂಗೇನಿಲ್ಲ. ಸಂಸತ್ತಿನ ಉಭಯ ಸದನ ಎರಡೂ ಸದನ ಬರ್ತಾವು. ಓಕೆ, ಇಲ್ಲಿ ಎರಡೂ ಸದನ ಬರುವಂಥದ್ದು. ಸೊ ನೆನಪಿರ್ಲಿ ಇವೆಲ್ಲ. ಇಲ್ಲಿ ಓನ್ಲಿ ಎಲೆಕ್ಟೆಡ್ ಅಥವಾ ನಾಮಿನೇಟೆಡ್ ಕೂಡ ಮಾಡ್ತಾರ? ಅದನ್ನ ಹೇಳಿ ಆನ್ಸರ್ ಮಾಡಿ. ರಾಷ್ಟ್ರಪತಿ ಎಲೆಕ್ಷನ್ ಇದ್ದಾಗ ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಯಾರ್ಯಾರು ಅಂತ ಹೇಳಿದ್ವಿ? ಎಲೆಕ್ಟೆಡ್ MLA, ಎಲೆಕ್ಟೆಡ್ MPs, ಲೋಕಸಭೆ ಇರಲಿ ರಾಜ್ಯಸಭೆ ಇರಲಿ ನಾಮಿನೇಟೆಡ್ ಬರಲ್ಲ. ಅಂಡ್ ಎಲೆಕ್ಟೆಡ್ ಈ ಯೂನಿಯನ್ ಟೆರಿಟರಿ ಇರ್ತಾವಲ್ಲ, ಯಾವ ಯೂನಿಯನ್ ಟೆರಿಟರಿ? ಜಮ್ಮು ಕಾಶ್ಮೀರ್ ಇದೆ, ಬಟ್ ಅದಕ್ಕೆ ಇನ್ನೂ ಅಸೆಂಬ್ಲಿ ಆಗಿಲ್ಲ. ಅಸೆಂಬ್ಲಿ ಆದ್ರೆ ಅವರು ಬರ್ತಾರೆ. ಡೆಲ್ಲಿಯಲ್ಲಿ ಇದ್ದಾರೆ, ಅವರು ಓಟ್ ಹಾಕ್ತಾರೆ. ಎಲೆಕ್ಟೆಡ್ ಇದ್ದವರು, ನಾಮಿನೇಟೆಡ್ ಇದ್ದಾರೆ ಬರಲ್ಲ. ಅಂಡ್ ಪಾಂಡಿಚೇರಿ 3 ಯೂನಿಯನ್ ಟೆರಿಟರಿ, ಇವು 3 ಜನ ಭಾಗವಹಿಸ್ತಾರೆ. ಓನ್ಲಿ ಎಲೆಕ್ಟೆಡ್, ಚುನಾಯಿತ ಮಾತ್ರ ಅಂತ ಇದ್ವಿ. ಬಟ್ ಉಪರಾಷ್ಟ್ರಪತಿ ಅವರಲ್ಲಿ ಈಗ MLAಗಳು ಬರ್ತಾರ? ಬರಲ್ಲ. ರಾಜ್ಯದವ್ರ ಸಂಬಂಧನೇ ಇಲ್ಲ ಅದಕ್ಕೆ. ಓಕೆ, ಓನ್ಲಿ MP ಗಳು ಬರ್ತಾರೆ. ಬಟ್ ಇಲ್ಲಿ ನನ್ನ ಕ್ವಶನ್ ಏನಂದ್ರೆ ಓನ್ಲಿ ಎಲೆಕ್ಟೆಡ್ ಅಷ್ಟೇನಾ ಅಥವಾ ನಾಮಿನೇಟೆಡ್ ಬರ್ತಾರಾ? ಇದನ್ನ ಕೇಳ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವ್ದಿದೆ? ಭಾರತದ ಉಪರಾಷ್ಟ್ರಪತಿಯವರಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಭಾರತದ ಸಂವಿಧಾನವು ನಿಗದಿಪಡಿಸಿದ ಕನಿಷ್ಠ ವಯಸ್ಸು. ಈಗ ಲೋಕಸಭಾ MP ಅಂತಂದ್ರೆ 25 ವರ್ಷ ಅಂತ ಹೇಳ್ತಾ ಇದ್ವಿ. ರಾಜ್ಯಸಭಾ MP ಅಂದ್ರೆ ಎಷ್ಟು ಹೇಳ್ತಿದ್ವಿ? 30 ವರ್ಷ ಹೇಳ್ತಿದ್ವಿ ಅಲ್ವಾ? ಬಟ್ ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಅಭ್ಯರ್ಥಿ ಆಯ್ಕೆ ಮಾಡಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟು ಅಂತ ಹೇಳ್ತಾರೆ. ಆಪ್ಷನ್ ಎ 18, 25, 30, 35. ಯಾವುದು ಸರಿಯಾದ ಉತ್ತರ? 35. ರಾಜ್ಯಸಭಾ ಚೇರ್ಮನ್ ಆಗಿರ್ಬೋದು ಇವರು, ಉಪರಾಷ್ಟ್ರಪತಿ ಆದ್ರೂ ಕೂಡ ಇವರಿಗೆ 35. ರಾಷ್ಟ್ರಪತಿ ತರನೇ ಮಿನಿಮಮ್ 35. ಮ್ಯಾಕ್ಸಿಮಮ್ ಎಷ್ಟು ಸ್ನೇಹಿತರೆ? ಉಪರಾಷ್ಟ್ರಪತಿಯಾಗಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು? ಮಿನಿಮಮ್ 35 ಇದೆಯಲ್ಲ, ಅದ್ರ ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳ್ತೀರಾ? ಇದರ ಜೊತೆಗೇನೆ NHRC ಅಂತಿದೆಯಲ್ಲ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅದಕ್ಕೆ ಅಧ್ಯಕ್ಷರಾಗಬೇಕಾದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ? ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು NHRC ಚೇರ್ಮನ್ ಆಗ್ಬೇಕಂದ್ರೆ? ಅದೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಉಪರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಗೆ ಕನಿಷ್ಠ ವರ್ಷ. ಸೊ ಇದು ಸಾಕಷ್ಟು ಬಾರಿ ರಿಪೀಟ್ ಆದಂತ ಕ್ವಶನ್, ಪದೇ ಪದೇ ಕೇಳಿದರೆ 25, 30, 35. ವೆರಿ ಸಿಂಪಲ್, 35 ಇರುವಂತದ್ದು. ಆರ್ಟಿಕಲ್ ಎಷ್ಟನೇ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ? ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿ ಅರ್ಹತೆ ಬಗ್ಗೆ 66ನೇ ಆರ್ಟಿಕಲ್ ಕೊಟ್ಟಾರೆ. ಅವ್ರು ಏನಾಗಿರ್ಬೇಕು? ಭಾರತದ ಪ್ರಜೆ ಆಗಿರಬೇಕು. ಅವರು 35 ವರ್ಷ ಪೂರೈಸಿರಬೇಕು. ಇದೇ ರೀತಿ ಪ್ರೆಸಿಡೆಂಟ್ಗೆ ಈ ತರ ಅರ್ಹತೆ ಬಗ್ಗೆ ಇದೆಯಲ್ಲ, ಅದು ಎಷ್ಟನೇ ಆರ್ಟಿಕಲ್ ಹೇಳ್ತೀರಾ? ಕಮೆಂಟ್ ಅಲ್ಲಿ ಮಾಡಿ ಸ್ನೇಹಿತರೆ. ಅವರು ಲಾಭದಾಯಕ ಹುದ್ದೆಯನ್ನು ಹೊಂದಿರುವಂತಲ್ಲ. ಇವೆಲ್ಲವೂ ಸೇಮ್ ಪ್ರೆಸಿಡೆಂಟ್ಗೆ ಇದಾವೆ. ರಾಜ್ಯಸಭಾ ಸದಸ್ಯನಾಗಲು ಈ ಪಾಯಿಂಟ್ ನೆನ್ಪಿಡ್ಬೇಕು, ಅರ್ಹತೆ ಹೊಂದಿರಬೇಕು. ಯಾಸ್, ಅಲ್ಲಿ ಪ್ರೆಸಿಡೆಂಟ್ಗೆ ಏನಿತ್ತು ಅದೊಂದು ಹೇಳ್ತೀರಾ? ಕಮೆಂಟ್ ಮಾಡಿ. ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಈಗ ಉಪರಾಷ್ಟ್ರಪತಿಯವರು ಹುದ್ದೆಗೆ ಆಗ್ಬೇಕಂದ್ರೆ ಏನು ಹುದ್ದೆ ಆಗಬೇಕು? ರಾಜ್ಯಸಭಾ ಸದಸ್ಯರಾಗುವಂತ ಅರ್ಹತೆ ಹೊಂದಿರಬೇಕು. ರಾಜ್ಯಸಭಾ ಸದಸ್ಯರಾಗಿರ್ಬೇಕಂತಲ್ಲ, ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಅದ್ರ ಜೊತೆಗೆ ರಾಜ್ಯಸಭೆ ಸದಸ್ಯರಾಗಿರೋ ಅವಶ್ಯಕತೆ, ರಾಜ್ಯಸಭಾ ಸದಸ್ಯರಾಗುವಂತ ಅರ್ಹತೆಯನ್ನು ಹೊಂದಿರಬೇಕು. ಓಕೆ, ರೈಟ್. ನಮ್ಮ ಪ್ರೆಸಿಡೆಂಟ್ಗೆ ಏನಿತ್ತು, ಯಾವ ರೀತಿ ಅರ್ಹತೆ ಇತ್ತು ಅದನ್ನ ಹೇಳಿ. ಅಂದ್ರೆ ಯಾವ ರಾಜ್ಯಸಭೆ ಲೋಕಸಭೆ ಎರಡರದ್ದು ಆಗ್ಬೇಕಂತಿತ್ತ? ಓನ್ಲಿ ಲೋಕಸಭೆ ಅಷ್ಟೇನಾ? ಏನಿತ್ತು ಅವ್ರದ್ದು ಅಂತ ಮತ್ತೆ ಆರ್ಟಿಕಲ್ ಹೇಳಿ ಅವ್ರದ್ದು ಎಷ್ಟು. ನಮ್ಮ ಇವ್ರದ್ದು ಉಪರಾಷ್ಟ್ರಪತಿ 66ರಲ್ಲಿ ಅವರ ಅರ್ಹತೆ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಕಾಲೇಜಿನಿಂದ ಉಪರಾಷ್ಟ್ರಪತಿ ಆಯ್ಕೆ ಮಾಡಲಾಗ್ತದೆ. ಸೊ ಚುನಾವಣಾ ಎಲೆಕ್ಟ್ರಲ್ ಕಾಲೇಜ್ ಅಂತೇವಲ್ಲ, ಉಪರಾಷ್ಟ್ರಪತಿ ಯಾರ್ಯಾರು ಇರ್ತಾರೆ? ಸಂಸತ್ತಿನ ಸದಸ್ಯರು ಮಾತ್ರ ಇರ್ತಾರ. ಆಪ್ಷನ್ ಎ, ಸಂಸತ್ತಿನ ಸದಸ್ಯರು ಮತ್ತು ಶಾಸಕಾಂಗ ಸಭೆಗಳು ಅಂದ್ರೆ ವಿಧಾನಸಭೆ ಇರುತ್ತಲ್ಲ, ಅವ್ರು ಇಬ್ರು ಇರ್ತಾರೆ ಅಂತ ಹೇಳ್ತಾರೆ. ಆಪ್ಷನ್ ಸಿ, ಸಂಸತ್ತಿನ ಸದಸ್ಯರು, ಶಾಸಕಾಂಗ ಸದಸ್ಯರು, ಶಾಸಕಾಂಗ ಮಂಡಳಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರಲ್ಲ, ಲೆಜಿಸ್ಲೇಟಿವ್ ಕೌನ್ಸಿಲ್ ಇರ್ತಲ್ಲ, ವಿಧಾನ ಪರಿಷತ್, ಅವರು ಇರ್ತಾರೆ ಅಂತ ಹೇಳ್ತಾರೆ. ರಾಜ್ಯಸಭೆ ಸದಸ್ಯರು ಮಾತ್ರ ಇರ್ತಾರೆ ಅಂತ. ನೋಡಿ, ಚೆನ್ನಾಗಿದೆ, ಈಜಿ ಕ್ವಶನ್ ಇದು ಕೂಡ. ಯಾವುದು ಸರಿಯಾದ ಉತ್ತರ? ಓನ್ಲಿ ಸಂಸತ್ತಿನ ಸದಸ್ಯರು ಮಾತ್ರ. ಸಂಸತ್ ಅಂದ್ರೆ ಏನು? ಲೋಕಸಭಾ ಮತ್ತು ರಾಜ್ಯಸಭೆ ಇಬ್ಬರೇ ಇರೋದು. ನಾಮಿನೇಟೆಡ್ ಅಂಡ್ ಎಲೆಕ್ಟೆಡ್ ಇಬ್ರು ಇರ್ತಾರಲ್ಲಿ. ಓಕೆ, ಸೊ ಬಟ್ ಇಲ್ಲಿ ಶಾಸಕಾಂಗ ಸಭೆ ಸದಸ್ಯರು ಬರೋದೇ ಇಲ್ಲ. ಈ ವಿಧಾನಸಭೆ ಶಾಸಕಾಂಗ ಸಭೆ ಅಂತೇವಲ್ಲ, ವಿಧಾನಸಭೆ ಬರಲ್ಲ. ಈ ವಿಧಾನ ಪರಿಷತ್ ಅವರು ಬರಲ್ಲ. ಬರೀ ರಾಜ್ಯಸಭಾ ಅಷ್ಟೇ ಅನ್ನೋದು ಅದು ತಪ್ಪು. ಇವೆಲ್ಲ ತಪ್ಪಾಗ್ತದೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಡ್ಯಾಶ್ ಸದಸ್ಯರು, ಇದು ರಿಪೀಟ್ ಆಗಿದೆಯಾ? ಓಕೆ, ಇದು ಸೇಮ್ ಇದೇ ರೀತಿ ಒಂದೊಂದ್ಸಲ ಬೇರೆ ಬೇರೆ ಕೇಳ್ತಾರೆ. ಡ್ಯಾಶ್ ಸದಸ್ಯರು ಒಳಗಡೆ ಚುನಾವಣಾ ಕಾಲೇಜ್ ಬಗ್ಗೆ, ಮತ್ತೆ ಉಪರಾಷ್ಟ್ರಪತಿ ಚುನಾವಣೆ ಎಲೆಕ್ಟ್ರಲ್ ಕಾಲೇಜ್ ಬಗ್ಗೆ ಕೇಳ್ತಾರೆ. ರಾಜ್ಯಸಭೆ ಮಾತ್ರ ಭಾಗವಹಿಸ್ತಾರ, ಲೋಕಸಭೆ ಮತ್ತು ರಾಜ್ಯಸಭೆ ಮಾತ್ರ ಇರ್ತಾರ, ಲೋಕಸಭೆ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆ ಇರ್ತಾರ, ಮತ್ತು ಲೋಕಸಭಾ ರಾಜ್ಯಸಭಾ ರಾಜ್ಯ ವಿಧಾನಸಭೆ ಮತ್ತು ಶಾಸಕಾಂಗ UT ಅಂದ್ರೆ ಯೂನಿಯನ್ ಟೆರಿಟರಿಯಲ್ಲಿ ಕೂಡ ಶಾಸಕಾಂಗ ಇರ್ತದ. ಯಾವ್ಯಾವ ಇರ್ತಾವು? ಈಗ ಜಮ್ಮು ಕಾಶ್ಮೀರ ಎಲೆಕ್ಷನ್ ನಡೀತದೆ ಈ ವರ್ಷ.
ಅವಾಗ ಅದು ಜಮ್ಮು ಕಾಶ್ಮೀರ, ಡೆಲ್ಲಿ ಮತ್ತು ಪಾಂಡಿಚೇರಿ 3 ಕಡೆನೇ ಇರುವಂಥದ್ದು. ಅವರು ಇರ್ತಾರೆ ಅಂತ ಕೇಳ್ತಾರೆ. ನೋಡಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ. ಯಾವುದು ವೆರಿ ಸ್ಟ್ರೇಟ್ ಫಾರ್ವರ್ಡ್, ಡೈರೆಕ್ಟ್ ಆಗಿ ಲೋಕಸಭಾ ಮತ್ತು ರಾಜ್ಯಸಭಾ ಅಷ್ಟೇ. ಇವರೆಲ್ಲ ಬರೋದೇ ಇಲ್ಲ ಪ್ರೆಸಿಡೆಂಟಿಗೆ ಇದ್ದವ್ರು ಬೇರೆ, ಇವರು ಬೇರೆ. ಉಪರಾಷ್ಟ್ರಪತಿ ರಾಷ್ಟ್ರಪತಿಯವರಾಗಿ ಕಾರ್ಯನಿರ್ವಹಿಸಿದಾಗ ಈ ಕೆಳಗಿನಲ್ಲಿ ಯಾವುದು ನಿಜ, ಯಾವುದು ಸರಿಯಾದದ್ದು ಯಾವುದು ಅಂದ್ರೆ, ಉಪರಾಷ್ಟ್ರಪತಿ ಕೆಲವೊಂದು ಟೈಮಲ್ಲಿ ರಾಷ್ಟ್ರಪತಿಯಾಗಿ ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಯಾವಾಗ ಅಂದ್ರೆ, ಈಗ ಸಡನ್ ಆಗಿ ಇವತ್ತೇನಾದ್ರೂ ಪ್ರೆಸಿಡೆಂಟ್ಗೆ ಡೆತ್ ಏನಾದ್ರು ಆತಂದ್ರೆ, ಇವತ್ತೇನೋ ಸಡನ್ ಆಗಿ ರಾಜೀನಾಮೆ ಕೊಟ್ರಂದ್ರೆ, ನೆಕ್ಸ್ಟ್ ಎಲೆಕ್ಷನ್ ನಡೆಯುವವರೆಗೂ ಇವರು ಇರ್ಬೇಕಲ್ಲ ಒಬ್ರು ಪ್ರೆಸಿಡೆಂಟ್ ಯಾರಾದ್ರು, ಅವಾಗ ಆಕ್ಟಿಂಗ್ ವೈಸ್ ಪ್ರೆಸಿಡೆಂಟ್ ಇದ್ದವ್ರೆ ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಅವಾಗ ಆ ತರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾವುದು ಸರಿ ಇದರಲ್ಲಿ? ಅವನು ಅಥವಾ ಅವಳು ರಾಜ್ಯಸಭೆಯ ಅಧ್ಯಕ್ಷರಾಗಿ ಉಳಿದಿದ್ದಾರೆ ಮತ್ತು ರಾಜ್ಯಸಭೆ ಅಧ್ಯಕ್ಷರ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ. ಅಂದ್ರೆ ವೈಸ್ ಪ್ರೆಸಿಡೆಂಟ್ ಪ್ರೈಮರಿ ಕೆಲಸ ಏನು? ರಾಜ್ಯಸಭೆ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ. ಅವರು ರಾಷ್ಟ್ರಪತಿಯಾಗಿ ಆಕ್ಟಿಂಗ್ ಆಗಿರ್ತಾರಲ್ಲ, ಆ ಟೈಮಲ್ಲೂ ಕೂಡ ಅವರು ರಾಜ್ಯಸಭೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾ ತಪ್ಪ ಅಂತ ಹೇಳ್ಬೇಕು. ಇಲ್ಲಿ ಇರೋದು ನಿಜ ಇದ್ದದ್ದು ಹೇಳ್ಬೇಕು. ರಾಜ್ಯಸಭೆಯ ಅಧ್ಯಕ್ಷರಾಗಿರುವುದಿಲ್ಲ, ಅಧ್ಯಕ್ಷರಾಗಿರಲ್ಲ, ಅವರು ಕ್ಯಾನ್ಸಲ್ ಆಗ್ಬಿಡ್ತದೆ. ರಾಷ್ಟ್ರಪತಿಯಾಗಿ ಆಕ್ಟಿಂಗ್ ಆಗಿ ಮಾಡಕ್ ಹೋದಾಗ ಅವ್ರು ಹೇಳಿದ್ನೆಲ್ಲ ಡೆತ್ ಆದಾಗ, ಡಿಸೈನ್ ಆದಾಗ, ರಾಷ್ಟ್ರಪತಿ ಆ ಸ್ಥಾನ ಖಾಲಿ ಆದಾಗ ಅವರು ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಹೋಗ್ತಾರಲ್ಲ, ಅವಾಗ ರಾಜ್ಯಸಭೆಯ ಅಧ್ಯಕ್ಷರಾಗಿರೋದಿಲ್ಲ ಅಂತ ಹೇಳ್ತಾರೆ. ಲೋಕಸಭಾ ಸ್ಪೀಕರ್ ಇರ್ತಾರಲ್ಲ, ಅವರೇ ರಾಜ್ಯಸಭಾ ಅಧ್ಯಕ್ಷರ ಕರ್ತವ್ಯವನ್ನು ನಿರ್ವಹಿಸ್ತಾರ ಅಂತೇಳಿ. ಯಾವುದು ಸರಿ ಇದೆ? ವೆರಿ ಸಿಂಪಲ್ ಆನ್ಸರ್, ರಾಜ್ಯಸಭೆ ಅಧ್ಯಕ್ಷರಾಗಿರೋದಿಲ್ಲ ಅವರು. ಇಲ್ಲಿ ಅಧ್ಯಕ್ಷ ಎರಡೂ ಕೂಡ ಮಾಡೋದು ತಪ್ಪು, ಎರಡೂ ಮಾಡಲ್ಲ. ಇಲ್ಲಿ ಲೋಕಸಭಾ ಸ್ಪೀಕರ್ ಅಲ್ಲಿ ಹೋಗಿ ಮಾಡಕ್ಕಾಗಲ್ಲ. ಓಕೆ, ಸೊ ನೆನಪಿರ್ಲಿ, ಇವೆಲ್ಲ ಈಜಿ ಡೈರೆಕ್ಟ್ ಕ್ವಶನ್ಸ್ ಇವೆಲ್ಲ, ರೈಟ್? ಇದನ್ನ ಕೇಳ್ತಾರೆ. ಅವಾಗ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಗೆ ಹೋಗ್ತಾರಲ್ಲ, ಅವಾಗ ಯಾವ ಪೇಮೆಂಟ್ ಕೊಡ್ತಾರ ಅವ್ರಿಗೆ? ಉಪರಾಷ್ಟ್ರಪತಿ ಪೇಮೆಂಟ್ ಬರ್ತದ ಅಥವಾ ಪ್ರೆಸಿಡೆಂಟ್ ಅವರು ರಾಷ್ಟ್ರಪತಿ ಅವ್ರ ಪೇಮೆಂಟ್ ಇರ್ತದ ಹೇಳಿ? ಮತ್ತು ಪ್ರೆಸಿಡೆಂಟ್ ಅವರಿಗೆ ಪೇಮೆಂಟ್ ಎಷ್ಟಿದೆ ಕೇಳ್ತಾರ ಅದನ್ನ. ಆ ಪ್ರೆಸಿಡೆಂಟ್ ಅವರ ಪೇಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಇದೆಯಾ? ಉಪರಾಷ್ಟ್ರಪತಿಯವರ ಪೇಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಇದೆಯಾ? ಇಷ್ಟು ಕ್ವಶನ್ ಹೇಳ್ತೀರಾ? ರಾಷ್ಟ್ರಪತಿಯವರ ಪೇಮೆಂಟ್ ಎಷ್ಟು, ಸಂಬಳ, ಒಂದು ತಿಂಗಳ ಸಂಬಳ ಎಷ್ಟು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾ? ಉಪರಾಷ್ಟ್ರಪತಿಯವರ ಸಂಬಳ ಎಷ್ಟು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾ? ಈಗ ರಾಷ್ಟ್ರಪತಿ ಕೆಲಸ ಮಾಡಿದಾಗ ಅವರಿಗೆ ಯಾವ ಪೇಮೆಂಟ್ ಬರ್ತದೆ? ಉಪರಾಷ್ಟ್ರಪತಿ ಪೇಮೆಂಟ್ ಬರುತ್ತಾ ಅಥವಾ ರಾಷ್ಟ್ರಪತಿ ಬರ್ತದೆ? ಯಾವ್ದು ಬರ್ತದೆ ಕೇಳಿದರೆ, ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿರೋದೇ ಕೇಳ್ತಾ ಇದ್ದೇನೆ ನಾನು ನಿಮಗೆ. ಇವು ಮತ್ತೆ ರಿಪೀಟ್ ಆಗ್ತವೆ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ. ಮತ್ತೆ ಈಗ ಜಸ್ಟ್ ನೀವು ಒಂದ್ಸಲ ನೋಡ್ಕೊಂಡು ಸರ್ಚ್ ಮಾಡಿದ್ರೆ ಅಂದ್ರೆ ಅವಾಗ ನಿಮ್ಗೂ ಮೆಮರಿ ಪವರ್ ಜಾಸ್ತಿ ಆಗ್ತದೆ, ನೆನ್ಪುಳಿತದೆ. ಅದಕ್ಕೋಸ್ಕರ ಕ್ವಶನ್ ಕೇಳ್ತಾ ಇರೋದು, ಆನ್ಸರ್ ಮಾಡಿ. ರೈಟ್. ಈ ಕೆಳಗಿನವರಲ್ಲಿ ಸತತ 2 ಬಾರಿ ಭಾರತದ ಉಪರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದರು. ಸತತ ಕಂಟಿನ್ಯೂ, ಈ ಸಲ ಒಂದು ಸಲ ಉಪರಾಷ್ಟ್ರಪತಿ ಆಗಿರ್ತಾರೆ, ಮತ್ತೆ ಇಮಿಡಿಯೇಟ್ ನೆಕ್ಸ್ಟ್ ಟೈಮ್ ಅವರೇ ಆಗ್ಬಿಡ್ತಾರೆ. ಯಾರವರು? ಡಾಕ್ಟರ್ ಆರ್ ವೆಂಕಟರಮನ್, ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ, ಡಾಕ್ಟರ್ ವಿ ವಿ ಗಿರಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್. ವೆರಿ ಸ್ಟ್ರೇಟ್ ಫಾರ್ವರ್ಡ್, ರೈಟ್ ಆನ್ಸರ್ ಇದೇ ಇರುವಂತದ್ದು. ಇವ್ರನ್ನ ಬಿಟ್ಟು ಇನ್ನೂ ಒಬ್ರು 2 ಸಲ ಮಾಡಿದ್ದಾರೆ. ಯಾರು ಅವರು ಹೇಳ್ತೀರಾ? ಇಲ್ಲಿ ಕೊಟ್ಟಿರುವಂತರಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕರೆಕ್ಟ್. ಇದನ್ನ ಬಿಟ್ಟು ಇನ್ನೂ ಒಬ್ರು 2 ಸಲ ಕಂಟಿನ್ಯೂಸ್ ಮಾಡಿದ್ದಾರೆ. ಯಾರು ಅವರು? ರಾಷ್ಟ್ರಪತಿಯಾಗಿ ಕೂಡ ಒಬ್ರು 2 ಸಲ ಮಾಡಿದ್ದಾರೆ. ಅವ್ರು ಯಾರು ಹೇಳಿ? ಕೆಳಗಿನವರಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಎಕ್ಸ್ ಅಫಿಷಿಯೋ ಅಧ್ಯಕ್ಷರು, ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದ್ರೆ ಏನು? ರಾಜ್ಯಸಭೆಯ ಚೇರ್ಮನ್ ಯಾರು ಅಂತ ಕೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ. ರಾಜ್ಯಸಭೆ ಚೇರ್ಮನ್, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಎಕ್ಸ್ ಅಫಿಷಿಯೋ ಅಧ್ಯಕ್ಷರು. ಈ ರೀತಿ ಕ್ವಶನ್ ಬಂದ್ಬಿಡ್ತದೆ. ರಾಜ್ಯಪಾಲರು ಇರ್ತಾರ, ಮುಖ್ಯಮಂತ್ರಿನ, ರಾಷ್ಟ್ರಪತಿನ, ಉಪರಾಷ್ಟ್ರಪತಿನ? ವೆರಿ ಸಿಂಪಲ್ ಆನ್ಸರ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತದೆ ಸ್ನೇಹಿತರೆ? ಈ ತರ ನೆನ್ಪಿಟ್ಟುಗಳು, ಇವೆಲ್ಲ ಈಸಿ ಆಗಿರ್ತಾವೆ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ತರ ಸಾಕಷ್ಟು ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀವಿ. ಈ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸಿ. ಥ್ಯಾಂಕ್ ಯು ಸ್ನೇಹಿತರೆ.